ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಸಕ್ಕತ್ತಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ. ಸೊ ತಮ್ಮನೇಲಿ ನೋಡಿರ್ತೀರಾ ಈ ವಿಡಿಯೋ ಯಾವುದ್ರ ಬಗ್ಗೆ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ನನ್ನ ಡಿಯರ್ ಫ್ರೆಂಡ್ ವೈಷ್ಣವಿ, ಅಂದರೆ ನಮ್ಮ ಸೀತಾಳ ಮದುವೆ ಕಾರ್ಯಕ್ರಮ ಶುರುವಾಗಿದೆ. ಆ್ಯಂಡ್ ಚಪ್ರ ಪೂಜೆಯಲ್ಲಿ ಆಫ್ಕೋರ್ಸ್ ಶುರುವಾಗಿದೆ, ಮೆಹಂದಿ ಆ್ಯಂಡ್ ಎವ್ರಿಥಿಂಗ್. ಇವತ್ತು ಅವಳದು ಸಂಗೀತ್ ಇದೆ ಆ್ಯಂಡ್ ನಾಳೆ ಇಸ್ ದ ಮೇನ್ ವೆಡ್ಡಿಂಗ್ ಈವೆಂಟ್ಸ್. ಆ್ಯಂಡ್ ಐ ಆಮ್ ಸೋ ಎಕ್ಸೈಟೆಡ್ ಅವಳ ವೆಡ್ಡಿಂಗ್ ಫೆಸ್ಟಿವಿಟೀಸ್ ಅಟೆಂಡ್ ಮಾಡೋಕ್ಕೆ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಫಾರ್ ಹರ್. ಈ ಒಂದು ಇಂಪಾರ್ಟೆಂಟ್ ಫೇಸ್ ಆಫ್ ಲೈಫ್ ಅವಳ ಲೈಫಲ್ಲಿ ಶುರು ಆಗ್ತಿದೆ ಆ್ಯಂಡ್ ಶಿ ಈಸ್ ಸ್ಟೆಪ್ಪಿಂಗ್ ಇನ್ ಟು ಇಟ್. ಸೊ ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ ಆ್ಯಂಡ್ ಐ ವಿಶ್ ಹರ್ ಆಲ್ ದಿ ವೆರಿ ಬೆಸ್ಟ್. ಓಕೆ, ಸೊ ನಾನು ಹೋಗ್ತಾ ಇದ್ದೀನಿ ವೈಷ್ಣವಿ ಮದುವೆಗೆ. ಇವತ್ತು ಸಂಗೀತ ಅಂತ ಹೇಳಿದ್ನಲ್ಲ, ಸೊ ಇವತ್ತು ನನ್ನ ಫ್ಯಾಮಿಲಿಯವರು ಬರ್ತಾ ಇಲ್ಲ, ನಾಳೆ ಬರ್ತಾರೆ. ಆ್ಯಂಡ್ ಜಯಂತ್ ಆಲ್ಸೋ ಇಸ್ ನಾಟ್ ಜಾಯ್ನಿಂಗ್ ವಿತ್ ಮೀ ಫಾರ್ ಅ ವೆರಿ ಬ್ಯೂಟಿಫುಲ್ ರೀಸನ್. ಯಾಕೆ ಅಂದರೆ ಇವತ್ತು RCB ಫೈನಲ್ಸು, IPL ಫೈನಲ್ಸು ಆ್ಯಂಡ್ RCB ಆಡ್ತಿದ್ದಾರೆ. ಮ್ಯಾಚ್ ಬಿಟ್ಬಿಟ್ಟು ಬರೋಕ್ಕಾಗತ್ತಾ? ಸೊ ಅವರು ಇವತ್ತು ಬರ್ತಿಲ್ಲ, ನಾಳೆ ಮೇನ್ ಈವೆಂಟ್ಗೆ ನಮ್ಮಮ್ಮ ಅವರೆಲ್ಲ ಬರ್ತಾರೆ. ಸೊ ಹಿಲ್ ಜಾಯಿನ್. ಇವತ್ತು ನಾನು ನನ್ನ ಬ್ಯೂಟಿಫುಲ್ ಸೀತಾರಾಮ ಲೇಡೀಸ್ ಗ್ರೂಪ್ ಜೊತೆ ಜಾಯಿನ್ ಆಗಿಬಿಟ್ಟು ಅವ್ರ ಜೊತೆ ಹೋಗ್ತಿದ್ದೀನಿ. ಆ್ಯಂಡ್ ಇವತ್ತು ಸಿಕ್ಕಾಪಟ್ಟೆ ಮಜಾ ಮಾಡ್ತೀನಿ. ಆ್ಯಂಡ್ ಐ ಹೋಪ್ ವಿಲ್ ಮೇಕ್ ವೆರಿ ಗುಡ್ ಮೆಮರೀಸ್. ಸೊ ಬನ್ನಿ, ನಿಮ್ಮನ್ನೆಲ್ಲರೂ ಕರ್ಕೊಂಡು ಹೋಗಿ ಸಂಗೀತ ಹೆಂಗಿತ್ತು, ಅಲ್ಲಿ ಏನೆಲ್ಲ ಮಾಡಿದ್ವಿ, ಹೆಂಗೆಲ್ಲ ಮಜಾ ಮಾಡಿದ್ವಿ, ವೈಶ್ ಹೆಂಗೆ ರೆಡಿ ಆಗಿದ್ವಿ ಎಲ್ಲ ನೋಡ್ಕೊಂಬರೋಣ. ಐ ಥಿಂಕ್ ಈ ವಿಡಿಯೋ ಹಾಕೋ ಜೊತೆ ಗ್ಯಾಪಲ್ಲಿ ಅವಳು ಫೋಟೋಸ್ ಎಲ್ಲ ಹಾಕ್ಬಿಟ್ಟಿರ್ತಾಳೆ, ಫಾಸ್ಟ್ ಇದ್ದಾಳೆ ಅದರಲ್ಲೆಲ್ಲ ಅವಳು. ಸೊ ಐ ಜಸ್ಟ್ ಟೇಕ್ ಯು ಥ್ರೂ ನನ್ನ ಕ್ಯಾಮ್ರಾ ಲೆನ್ಸ್ ಇಸ್ ಮೈ ಐ. ಅದ್ರ ಮೂಲಕ ಅವಳು ವೆಡ್ಡಿಂಗ್ನ ಹೆಂಗೆ ಕ್ಯಾಪ್ಚರ್ ಮಾಡಿದೆ ಅಂತ ನೋಡಿಕೊಂಡು ಬರೋಣ. ಸೊ ಬನ್ನಿ, ಲೆಟ್ಸ್ ಗೆಟ್ ರೆಡಿ ಫಾರ್ ವೈಶಮ್ಮಸ್ ಮದುವೆ. ಓಕೆ, ಸೊ ನಿಮ್ಗೆಲ್ರಿಗೂ ಗೊತ್ತು ನನ್ನ ಸ್ಕಿನ್ ಮೇಲೆ ನಾನು ತೋರಿಸುವಂತಲ್ಲ. ಸೊ ಫಸ್ಟು ಸ್ಟೆಪ್ ಈಸ್ ಆಲ್ವೇಸ್ ಸ್ಕಿನ್ ಕೇರ್. ಅದಾದಮೇಲೆ ಒಂದು ಸ್ವಲ್ಪ ಲೈಟಾಗಿ ಮೇಕಪ್ ಮಾಡ್ಕೋತೀನಿ. ನಂಗೆ ಅಷ್ಟೊಂದು ಮೇಕಪ್ ಮಾಡ್ಕೊಳ್ಳೋಕೆ ಇಷ್ಟ ಎಲ್ಲ. ಹೊರಗಡೆ ಹೋದಾಗ ಇದೊಂದು 4 ಸತಿ ಹೇಳಿರ್ತೀನಿ, ಆದರೆ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ. ಅದಾದಮೇಲೆ ಔಟ್ಫಿಟ್ ಆ್ಯಂಡ್ ಹೇರ್ ತುಂಬ ಸಿಂಪಲ್ ಆಗಿರುತ್ತೆ. ಫ್ರೀ ಹೇರೇ ಬಿಡಬೇಕು ಅಂದ್ಕೊಂಡಿದ್ದೀನಿ, ನಂಗೆ ಅದೇ ಸೂಟ್ ಆಗೋದು. ಅಪ್ರೂಪಕ್ಕೆ ಒಂದು ಸತಿ ಹೇರ್ ಸ್ಟೈಲ್ ಮಾಡಿಸ್ತೀನಿ. ಸೊ ದ್ಯಾಟ್ ವಿಲ್ ಬಿ ಇಟ್. ಆಮೇಲೆ ನಿಮ್ಗೆ ಔಟ್ಫಿಟ್ ಕೂಡ ತೋರಿಸ್ತೀನಿ, ದೆನ್ ವಿ ಕ್ಯಾನ್ ಜಸ್ಟ್ ಗೋ. ಸೊ ನನಗೆ ರೀಸೆಂಟಾಗಿ ಸ್ವಲ್ಪ ಡಾರ್ಕ್ ಸ್ಪಾಟ್ಸ್ ಶುರುವಾಗ್ಬಿಟ್ಟಿತ್ತು. ಐ ನೋ ಇಟ್ಸ್ ವೆರಿ ಕಾಮನ್, ಬಟ್ ದೇ ಆರ್ ಆಲ್ಸೋ ವೆರಿ ಸ್ಟಬರ್ನ್. ಆ್ಯಂಡ್ ಅದು ಶುರುವಾಗೋದೇ ಇಟ್ಸ್ ಮೇ ಬಿ ಡ್ಯೂ ಟು ಲಾಟ್ ಆಫ್ ಸನ್ ಎಕ್ಸ್ಪೋಜರ್ ಆ್ಯಂಡ್ ಆಲ್ಸೋ ಆ್ಯಕ್ನೆ ಮಾರ್ಕ್ಸಿಂದ ಆ್ಯಂಡ್ ಆಲ್ಸೋ ಹಾರ್ಮೋನಲ್ ಚೇಂಜಸ್ಸಿಂದ ಕೂಡ ಇದು ಶುರುವಾಗುತ್ತೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ನಾವೊಂದು ಎಫೆಕ್ಟಿವ್ ಪ್ರಾಡಕ್ಟಿಂದ ಇದನ್ನು ಟ್ರೀಟ್ ಮಾಡೋದು ಟು ಗೆಟ್ ದಟ್ ಗ್ಲೋಯಿಂಗ್ ಸ್ಕಿನ್. ಸೊ ನನ್ನ ಡಾರ್ಕ್ ಸ್ಪಾಟ್ಸ್ನ ನಾನು ಹೆಂಗೆ ಕರೆಕ್ಟ್ ಮಾಡಿಕೊಂಡೆ ಅಂದರೆ ಅದಕ್ಕೊಂದು ಮ್ಯಾಜಿಕಲ್ ಪ್ರಾಡಕ್ಟ್ ಇದೆ, ವಿಚ್ ಈಸ್ ದ ಹಿಮಾಲಯ ಡಾರ್ಕ್ ಸ್ಪಾಟ್ ಕ್ಲಿಯರಿಂಗ್ ಟರ್ಮರಿಕ್ ಫೇಸ್ ಸೀರಮ್ with 100% organically sourced turmeric, 10% glycolic acid and 2% niacinamide. ಇದು ನಿಮ್ಮ ಸ್ಕಿನ್ನ ಬೆಸ್ಟ್ ಫ್ರೆಂಡ್ ಆಗಿರುತ್ತೆ ಟು ರಿಮೂವ್ ಡಾರ್ಕ್ ಸ್ಪಾಟ್ಸ್. ಇದರ ಲೈಟ್ ವೇಟ್ ಫಾರ್ಮುಲಾ ತುಂಬಾನೇ ಬೇಗ ಸ್ಕಿನ್ಗೆ ಅಬ್ಸಾರ್ಬ್ ಆಗಿ ಡಾರ್ಕ್ ಸ್ಪಾಟ್ಸ್ನ ಕ್ಲಿಯರ್ ಮಾಡುತ್ತೆ ಆ್ಯಂಡ್ ಗ್ಲೋಯಿಂಗ್ ಸ್ಕಿನ್ನ ಕೊಡುತ್ತೆ. 2 to 3 ಡ್ರಾಪ್ ಸೀರಮ್ನ ಫೇಸ್ ಆ್ಯಂಡ್ ನೆಕ್ ಮೇಲೆ ದಿನಕ್ಕೆ 2 ಸಲ ಅಪ್ಲೈ ಮಾಡಿ ಇದನ್ನ ಅಪ್ವರ್ಡ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ಜೆಂಟಲ್ ಆಗಿ ಮಸಾಜ್ ಮಾಡಬೇಕು. ಟಿಲ್ ದ ಸೀರಮ್ ಗೆಟ್ಸ್ ಅಬ್ಸಾರ್ಬ್ಡ್. ಇದಾದಮೇಲೆ ಮಾಯಶ್ಚರೈಸರ್ ಜೊತೆ ಫಾಲೋ ಅಪ್ ಮಾಡಬೇಕು. ಹಾಂ ಸರ್, ನೋಡಿದ್ರಲ್ಲ, ನಿಮಗೂ ಈ ಪ್ರಾಡಕ್ಟ್ ಇಷ್ಟ ಆಗಿದೆ ಆ್ಯಂಡ್ ನಿಮಗೂ ಪರ್ಚೇಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಈ ಪ್ರಾಡಕ್ಟು ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ಮತ್ತು ಹಿಮಾಲಯ ಅವರ ವೆಬ್ಸೈಟ್ ಆ್ಯಂಡ್ ಆ್ಯಪಲ್ಲಿ ಕೂಡ ಸಿಗುತ್ತೆ. ಸೊ ಗೋ ಚೆಕ್ ಇಟ್ ಔಟ್ ಟುಡೇ ಆ್ಯಂಡ್ ಗೆಟ್ ಗ್ರೇಟ್ ಡಿಸ್ಕೌಂಟ್ಸ್. ಲಿಂಕ್ ಇನ್ ಡಿಸ್ಕ್ರಿಪ್ಷನ್. 20 minutes later. ಓಕೆ, ಸೊ ಇದು ನನ್ನ ಔಟ್ಫಿಟ್ ಆಗಿತ್ತು. ನಾನು ಸಂಗೀತ್ ಮತ್ತು ಮೆಹಂದಿ ಫಂಕ್ಷನ್ಗೆ ಹಾಕ್ಕೊಂಡಿದ್ದಂಥ ಔಟ್ಫಿಟ್ಟು. ಇದು ನಾನು ತರಿಸಿದ್ದು ಆ್ಯಕ್ಚುಲಿ ನಂದಲ್ಲ, ಇದು ಇಟ್ಸ್ ಫ್ರಮ್ ವಿಹಾ ಅಲಂಕಾರ್ ಸ್ಟುಡಿಯೋ, ಅವರಿಂದ ತರಿಸಿದ್ದು. ಆ್ಯಂಡ್ ಜ್ಯುವೆಲ್ರಿ ಇದು ನಂದೆ. ಸೊ ಸಿಂಪಲಾಗಿ ಇಟ್ಟಿದ್ದೀನಿ ಲುಕ್ನ. ಸೊ ಹೇಗಿತ್ತು ಅಂತ ಹೇಳಿ. Who is all dressed up? Who say hi? ಎಷ್ಟು ದೂರ ಉಂಟು. ನಡ್ಕೊಂಬರ್ಬೇಕಿತ್ತು. ಸಿನ್ಸಿನಿ ಅವರು ಬಂದಿಲ್ಲ, ನಾವು ಬಂದ್ಬಿಟ್ಟಿದ್ದೀವಿ ಅಷ್ಟೇ. ನಾವು ಆರ್ ಆಲ್ವೇಸ್ ಆನ್ ಟೈಮ್. ವಿ ಆರ್ ಪಂಕ್ಚುಯಲ್. ವಿ ಆರ್ ಪಂಕ್ಚುಯಲ್ ಪೀಪಲ್. ಓ ಯಾ, ಓ ಇಂದ ಪ್ರಾಕ್ಟೀಸ್ ಮಾಡ್ತಿದ್ದಾರಲ್ಲ. ಹಾಯ್, ಇನ್ನೇನಾರು ಹೇಳಿ. ತುಂಬಾ ಖುಷಿ ಆಗ್ತದೆ. ವೈಶ್ 6 ಗಂಟೆಗೆ ಬರೋರು ಯಾರೋ ಅಷ್ಟೇ 6 ಗಂಟೆಗೆ ಇಲ್ಲ, ಪೂ ಹೇಳಿದ್ದು ನೀನು 8:30 ಇಲ್ಲಿ ಇರಬೇಕು ಅಂತ. ಸೊ ನಾನು 8:30 ನೋ ಕಮೆಂಟ್ಸ್. ಫ್ಯಾಮಿಲಿ ಫುಲ್ ಬ್ಲ್ಯಾಕ್ ಹಾಕೊಂಡ್ ಬಂದಿರ್ಬೋ. ಅವ್ರಿಗೂ ಬ್ಲ್ಯಾಕ್ ಕೊಡತ್ತಾರೆ. ಹಾಯ್ ಆಂಟಿ.
ಸಾಕಾಗ್ಬೋದು. ಹಾಂ ಅದನ್ನು ಏನಕ್ಕೆ ಹಾಕ್ಸ್ಕೊಂಡಿಪ್ಪು ಅಷ್ಟೇ ಅಷ್ಟು. ಇವ್ರು ಮದುವೆ ಹುಡುಗಿತ ಫುಲ್ ಲ್ಯಾಂಡ್ ಹಾಕ್ಸ್ಕೊಂಡು ನಾನು ಫುಲ್ ಫಿಕ್ಸ್ ಆಗಿ ಬಂದಿದ್ದೆ ನನ್ನ ಮೆಹಂದಿ ಹಾಕ್ಸ್ಕೊಳ್ಳಿ. ಯಾರು ತಡೆದ್ರು ಹಾಕ್ಸ್ಕೊಳ್ಳಿ. ರೈಟ್ ಹ್ಯಾಂಡ್ಗೂ ಹಾಕ್ಸ್ಕೊಳ್ಳೋಣ ಅನ್ಕೊಂಡ್ರೆ ಇವತ್ತು ನನ್ನ ಹಸ್ಬೆಂಡ್ ಬಂದಿಲ್ಲ ನಂಗೆ ಊಟ ಮಾಡ್ಸಕ್ಕೆ, ಅದಕ್ಕೆ ಬರೀ ಲೆಫ್ಟ್ ಹ್ಯಾಂಡ್ಗೆ ಹಾಕ್ಸ್ಕೊತಾ ಇದ್ದೀನಿ. ನಾನಿದ್ದೀನಲ್ಲ ನಾನು ಊಟ ಮಾಡ್ತೀನಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಪರವಾಗಿಲ್ಲ, ನೀವೇ ರೈಟ್ ಹ್ಯಾಂಡ್ ಹಾಕ್ಸ್ಕೊಳ್ಳೋ ಥರ ನೀವೇ ತಿನ್ನಿಸ್ತೀರ ನನಗೆ. ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇಲ್ಲ, ನಿಮಗೋಸ್ಕರ ನಾನು ರೈಟ್ ಹ್ಯಾಂಡಿಗೆ ಹಾಕಿಸ್ಕೊಳ್ಳಲ್ಲ. ಪರವಾಗಿಲ್ಲ, ಹಾಕ್ಸ್ಕೊಳ್ಳಿ. ಇಲ್ಲ, ನಿಮ್ಮ ಖುಷಿನೇ ನನ್ನ ಖುಷಿ. ಹಾಕ್ಸ್ಕೊಳ್ಳಿ. ನಾನು ಇಷ್ಟೇ ಸಿಂಪಲಾಗಿ ಹಾಕ್ಸ್ಕೊತೀನಿ. ಇಲ್ಲಿ ತೋರಿಸ್ತೇನೆ ನಿಮ್ಗೆ. ಸೊ ರೆಡಿ ಆಗ್ತಾ ಇದ್ದೀರಾ ಏನಕ್ಕೆ? ಮೆಹಂದಿ ಹಾಕಿಸ್ಕೊಂಡು ಡ್ಯಾನ್ಸ್ ಮಾಡೋಕ್ಕೆ? ಹಾಂ, ಅವ್ಳು ಕರೆದ್ರೆ ಸ್ಟೇಜ್ ಮೇಲೆ ನಮ್ಮನ್ನೇನಾದರೂ ಡ್ಯಾನ್ಸ್ ಮಾಡ್ತೀನಿ, ಇಲ್ಲ ಅಂದರೆ ಮನೆಗೆ ಹೋಗ್ತೀನಿ. ಪಾಪ ಅವಳು ಫಸ್ಟ್ ಮುಗಿಸ್ಕೊಳ್ಳಿ ಅವಳು ಡ್ಯಾನ್ಸ್ನ. ಅದೇ ಅಷ್ಟೇ ನಮಗೆ, ಅದನ್ನು ಎಂಜಾಯ್ ಮಾಡ್ತೀವಿ ನಾವು. ಎಸ್. ವೈಟ್ ಡ್ರೆಸ್ ಅಲ್ಲಿ ನೋಡ್ದೆ ನಮ್ಗೆ ಆಗ್ತಾ ಇಲ್ಲ. ಯಾವ್ದೋ ಹುಡುಗಿ ಬಂದಿದೆ ನೋಡಿ. ಡೆಡಿಕೇಶನ್ ಅಂದರೆ ಇಡೀ ಸಂಗೀತ ಅವ್ರೊಬ್ರೆ ಡ್ಯಾನ್ಸ್ ಮಾಡ್ತಾರೆ. RCB ಫ್ಯಾನ್ಸು ಇಲ್ಲೂ RCB ಮ್ಯಾಚ್ನ ಮಿಸ್ ಮಾಡ್ಕೋಬಾರ್ದಂತ ಇಲ್ಲಿ ಮ್ಯಾಚು, ಇಲ್ಲಿ ಡಾನ್ಸು. Entertainment. People only want entertainment, entertainment, entertainment. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. Who has given that today in my vlog for my audience? इतना खूबसूरत चेहरा है तुम्हारा, इतना खूबसूरत चेहरा है तुम्हारा, हर दिल तो वैष्णवी दीवाना है तुम्हारा. लोग कहते हैं तुम टुकड़ा हो चांद का, लोग कहते हैं तुम टुकड़ा हो चांद का, मैं तो कहता हूँ चांद भी टुकड़ा है तुम्हारा. I think I'll start crying if I speak a word. Thank you so much and I love you more. Always. The next day. ಹೆಲೋ ಎಲ್ರಿಗೂ ಡೇ 2ಗೆ ಸ್ವಾಗತ. ಇವತ್ತು ವೈಷ್ಣವಿ ಮದುವೆಯ 2ನೇ ದಿನ. ಮೊದಲನೇದಾಗಿ ಹ್ಯೂಜ್ ಕಂಗ್ರ್ಯಾಚುಲೇಷನ್ಸ್ ಟು ಎವ್ರಿ ಒನ್. RCB ಗೆದ್ದಿದೆ. ವುಹೂ, ವಾಟ್ ಎನ್ ಎಮೋಷ್ನಲ್ ಮೂಮೆಂಟ್. ಎಲ್ಲ RCB ಫ್ಯಾನ್ಸ್ಗೂ ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗಿತ್ತು. ನನಗಂತೂ ವಿರಾಟ್ ಕೊಹ್ಲಿ ಹತ್ತಾಗ ನನಗಂತೂ ಫುಲ್ ಕಂಟ್ರೋಲ್ ಮಾಡಿಕೊಂಡು ಇಟ್ ವಾಸ್ ಲೈಕ್ ಐ ವಾಸ್ ಅಫ್ಕೋರ್ಸ್ ಹತ್ತಿದ್ದೀನಿ ನಾನು. ವೆರಿ ವೆರಿ ಎಮೋಷ್ನಲ್. 18 ವರ್ಷ ಆದಮೇಲೆ ಫೈನಲಿ ಕಪ್ ನಮ್ಮದಾಗಿದೆ. ಆ್ಯಂಡ್ ಇದಕ್ಕಿಂತ ಖುಷಿ ವಿಚಾರ ಈ ವರ್ಷಕ್ಕೆ ಇನ್ನೇನು ಬೇಕಿಲ್ಲ. ಅಫ್ಕೋರ್ಸ್ ಆಫ್ಟರ್ ಮೈ ವೆಡ್ಡಿಂಗ್ ಆ್ಯಂಡ್ ವೈಷ್ಣವಿ ವೆಡ್ಡಿಂಗ್. ನನ್ನ ವೈಷ್ಣವಿ ವೆಡ್ಡಿಂಗ್ ಇದೇ ವರ್ಷದಲ್ಲಾಗಿದೆ. ಆ್ಯಂಡ್ ಈ ವರ್ಷವೇ RCB ಅವರು ಕಪ್ ಕೂಡ ಗೆಲ್ತಾ ಇದ್ದಾರೆ, ಗೆದ್ದಿದ್ದಾರೆ. ಲೈಕ್ ವಾವ್. ಸೊ ಜಯಂತ್ ಅವರು ಈ ಔಟ್ಫಿಟ್ನ ಪಿಕ್ ಮಾಡಿದ್ರು. ಹಿ ಟೋಲ್ಡ್ ಹಿಲ್ ಗೋ ವಿತ್ ಫಾರ್ಮಲ್ಸ್. ಸೊ ಈ ಔಟ್ಫಿಟ್ಟು ನಾವು ಆ್ಯಕ್ಚುಲಿ ನಮ್ಮ ಮದುವೆ ಟೈಮಲ್ಲಿ ಪಿಕ್ ಮಾಡಿದ್ದು, ಏನಾದರೂ ರಿಚುವಲ್ಗೆ ಯೂಸ್ ಆಗುತ್ತೆ ಅಂತ. ಸೊ ವೈಷ್ಣವಿ ಮದುವೆಗೆ ಯೂಸ್ ಆಗ್ತಿದೆ. ಸೊ ಹೇಗಿತ್ತು ನಮ್ಮಿಬ್ಬರ ಲುಕ್ ಅಂತ ಹೇಳೋದನ್ನು ಮರಿಬೇಡಿ.
ಹೇಗನ್ಸ್ತಾ ಇದೆ RCB ಇವಾಗ ಕಪ್ ಗೆದ್ದಿರೋದು? ಇದು ಕನಸೋ ನನಸೋ ಗೊತ್ತಾಗ್ತಾ ಇಲ್ಲ. ಅದಿನ್ನೂ ಹ್ಯಾಪಿನೆಸ್ ಹೇಳೋಕ್ಕಾಗ್ತಾ ಇದ್ದ ಫೀಲ್. RCB ಫಾರ್ ಎವರ್. ನಮ್ಮ ಅದಕ್ಕೆ ಕೇಳೋಣ, ಹೆಂಗೆ ಅನಿಸ್ತಾ ಇದೆ ಇವತ್ತು RCB ಗೆದ್ದಿರೋದು? ತುಂಬ ಖುಷಿ ಆಗ್ತಿದೆ ಒಂದು ಕಡೆ, ಇನ್ನೊಂದು ಕಡೆ ತುಂಬ ಬೇಜಾರು ಅನಿಸ್ತಿದೆ. ನಮ್ಮ ಜನರಿಗೆ ಇನ್ನೂ ಬುದ್ಧಿ ಬಂದಿಲ್ಲಲ್ಲ ಅಂತ. ಇವತ್ತು 11 ಜನದ ಪ್ರಾಣ ಹೋಗಿದೆ. ಸೊ ಅದನ್ನೇ ಮನೆಯಲ್ಲೇ ಕುತ್ಕೊಂಡು ಆರಾಮಾಗಿ TV ನೋಡಿದರೆ ಅವ್ರ ಪ್ರಾಣನ ಉಳಿಯೋದು. ಎಮೋಷನ್ಸ್ ಎಲ್ಲರೂ ಪಾಪ ಕಪ್ ನೋಡೋಣ, ಟೀಮ್ನ ಮೀಟ್ ಮಾಡೋಣ ಅಂತ ಹೋಗಿರ್ತಾರೆ. ಬಟ್ ಎಸ್, ಈ ಥರ ಒಂದು ಘಟನೆ ನಡೆದಾಗ ಅಫ್ಕೋರ್ಸ್ ಬೇಜಾರಾಗೇ ಆಗುತ್ತೆ. ಐ ಆಮ್ ಸೋ ಸಾರಿ ಯಾರ್ಯಾರು ಪಾಪ ಹೂ ಹ್ಯಾವ್ ಲಾಸ್ಟ್ ದ ಲೈಫ್ಸ್. ಮೈ ಡೀಪೆಸ್ಟ್ ಕಂಡೋಲೆನ್ಸಸ್ ಟು ದೆಮ್ ಆ್ಯಂಡ್ ದೇರ್ ಫ್ಯಾಮಿಲಿ. ಬಟ್ ಎಸ್, ಲೆಟ್ಸ್ ಮೂವ್ ಆನ್. ನಮ್ಮ ಮಮ್ಮಿ ರೆಡಿ ಆಗ್ತಿದ್ದಾರೆ ವೈಷ್ಣವಿ ಅವರ ಮದುವೆಗೆ. ಹೇಗೆ ಅನಿಸಿದೆ RCB ಈ ಸತಿ ಕಪ್ ಗೆದ್ದಿರೋದು? ತುಂಬ ಖುಷಿ ಐತೆ. ಅಷ್ಟೇ ಮಾತಾಡೋದು ನೀನು. ಇನ್ನೇನು ಖುಷಿ, ಗೆದ್ದಿರೋದು 18 ವರ್ಷಕ್ಕೆ ಗೆದ್ದಿರೋದು ಖುಷಿ. ಸರಿ, ಥ್ಯಾಂಕ್ಸ್, ಖುಷಿ ಆಯಿತು. ಎಲ್ಲಿಗೆ ಹೋಗ್ತಾ ಇದೆಯಾ? ಎಲ್ಲಿಗೆ ರೆಡಿ ಆಗ್ತಿದ್ಯಾ? ನಾನು ಸೀತಾ ಮದುವೆಗೆ, ವೈಷ್ಣವಿ ಅಕ್ಕ ಮದುವೆಗೆ. ಏನು ಹಾಕ್ಕೊಂಡಿದ್ಯಾ ಇವತ್ತು ನೀನು? ಟೀ ಶರ್ಟು ಪ್ಯಾಂಟ್ ಹಾಕೊಂಡು ಫುಲ್ ಶೂ ಹಾಕೊಂಡು ರೆಡಿ ಆಗಿಬಿಟ್ಟಿದ್ಯಾ? ಡೇ 2 ಇವಾಗ ವೆನ್ಯೂ ರೀಚ್ ಆಗಿದ್ದೀವಿ. ಭಾರತ್ಗೆ ಎಲ್ಲ ರೆಡಿ ಆಗ್ತಾ ಇದೆ. ಆ್ಯಂಡ್ ರೀಚ್ ಆಗಿದೆ. ದಿಸ್ ಈಸ್ ದ ಗಾಡಿ. ನಾವು ಸದ್ಯಕ್ಕೆ ಎಂಟ್ರೆನ್ಸಲ್ಲಿ ವೇಟ್ ಮಾಡ್ತಾ ಇದ್ದೀವಿ ಹೊರದ ಬಗ್ಗೆ ಒಳಗಡೆ ಹೋಗೋಕ್ಕೆ. ಆ್ಯಂಡ್ ಹುಡುಗ ಇನ್ನೂ ಬಂದಿಲ್ಲ. ಸೊ ಒಳಗೆ ಹೋಗಿ ನೋಡುವ. Thanks for inviting. Congratulations. ಏನೋ ಹೇಳಿದ್ರು ಉಮೇಶ್. ಈ ಥರ ಎಲ್ಲ ಪುಣ್ಯ ಮಾಡಿದ್ದೀರಾ, ಈ ಥರ ಹಸ್ಬೆಂಡ್ ಪಡೆಯೋದು. 3 ಅವರ್ ಲೇಟಾಗಿ ಬಂದೇನು ಮದುವೆಗೆ? ಪಾಯಿಂಟ್ ತಾನೆ, ಪಾಯಿಂಟ್ 100%. ನೋಡಿ ಎಲ್ಲದಕ್ಕೂ ಸೊಲ್ಯೂಷನ್ ಹೇಳ್ತಾರೆ. ಓಕೆ, ಸೊ ಇದಾಗಿತ್ತು ನಮ್ಮ ವೈಶ್ ಮದುವೆ ಮುಗಿಸ್ಕೊಂಡು ನಾನು ಅಮ್ಮ ಮನೆಯಲ್ಲಿದ್ದೆ. ಸೊ ಇವಾಗ ನಾನು ಮತ್ತು ಜಯಂತ್ ಅವರು ಹೊರಟಿದ್ದೀವಿ ವಾಪಸ್ ಟು ಜಯಂತ್ ಮನೆ. ಏನಕ್ಕಿಂತ ಗಡಿಬಿಡಿಲಿ ಹೊರಟಿದ್ದೀವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ನಮ್ಮ ವೈಶ್ ಮದುವೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಆದಷ್ಟು ಶೂಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ಸ್ವಲ್ಪ ಲೇಟ್ ನೈಟ್ ವೆಡ್ಡಿಂಗ್ ಇರೋದ್ರಿಂದ ನಂಗೆ ಇರೋಕ್ಕಾಗಲಿಲ್ಲ. ಫಾರ್ ದ ರೀಸನ್ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಐ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ. ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ನೆಕ್ಸ್ಟ್ ವಿಡಿಯೋ ನೋಡೋದನ್ನ ಮರಿಬೇಡಿ. ಸೊ ಸಿ ಯು, ಟೇಕ್ ಕೇರ್, ಬಾಯ್.